ನಮಸ್ಕಾರ, ಶುಭೋದಯ ಹೇಳ್ರಿ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಆಫೀಸ್ಗೆ ಹೊರಟಿ ಆಫೀಸಿಂದ ಬರ್ತಾ ಇರಬೇಕಾದ್ರೆ ಒಂದು ರೆಸ್ಟೋರೆಂಟ್ ನೋಡಿದೆ. ಅದು ಫಿಲ್ಟರ್ ಕಾಫಿ ಅಂತ ರೆಸ್ಟೋರೆಂಟ್ ಹೆಸರು. ಸೊ ಏನೋ ಒಂದು ಸ್ಪೆಷಲ್ನ ಟ್ರೈ ಮಾಡೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಬಾಳೆ ಎಲೆ ಹಾಕಿದ್ರು. ಬಾಳೆ ಎಲೆ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಬಾಳೆ ಎಲೆ ಕ್ಲೀನ್ ಮಾಡಿದ ತಕ್ಷಣ ವೇಟರ್ ಬಂದು 2 ಚಟ್ನಿ ಹಾಕ್ದ. ಒಂದು ವೈಟ್ ಕಲರ್ ಚಟ್ನಿ, ಇನ್ನೊಂದು ರೆಡ್ ಕಲರ್ ಚಟ್ನಿ. ವೈಟ್ ಕಲರ್ ಚಟ್ನಿನ ಟೇಸ್ಟ್ ಮಾಡಿದೆ. ವೈಟ್ ಕಲರ್ ಚಟ್ನಿ ತುಂಬ ಚೆನ್ನಾಗಿತ್ತು. ಅದರ ಹೆಸರು ಕಾಯಿ ಚಟ್ನಿ ಅಂತಾರೆ. ಇದು ತಮಿಳ್ನಾಡು ಸ್ಟೈಲ್ ಅಂತ ಪಕ್ಕ ಕನ್ಫರ್ಮ್ ಆಯಿತು. ನೆಕ್ಸ್ಟು ದೋಸೆ ಆರ್ಡ್ರ್ ಮಾಡಿದ್ವಿ. ದೋಸೆ ಬರೋಕ್ಕೆ ಸ್ವಲ್ಪ ಟೈಮ್ ಆಯಿತು. ದೋಸೆ ಬಂದಮೇಲೆ 2 ಕಪ್ ಇಟ್ಟು 2 ಸಾಂಬಾರು ಹಾಕಿದ್ರು. 2 ಕಪ್ಗೂ ದೋಸೆ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಿತ್ತು, ಚಟ್ನಿನೂ ಚೆನ್ನಾಗಿತ್ತು. ಕೆಂಪು ಚಟ್ನಿ ನನಗಂತೂ ಇಷ್ಟ ಆಗಿಲ್ಲ. ಎಲ್ಲಾದರೂ ಈ ಥರ ಸ್ಪೆಸಿಫಿಕ್ಕಾಗಿ ಟ್ರೈ ಮಾಡಿದರೆ ಕೆಳಗಡೆ ಲಿಂಕಲ್ಲಿ ಕಮೆಂಟ್ ಮಾಡಿ. ದೋಸೆ ತಿಂತಾಯಿದ್ವಿ. ಹಾಗೆ ಕಾಫಿನ ಆರ್ಡ್ರ್ ಮಾಡಿದ್ವಿ, ಫಿಲ್ಟರ್ ಕಾಫಿ. ಕಾಫಿ ಬರೋಕ್ಕೆ ಸ್ವಲ್ಪ ಸಮಯ ಇತ್ತು. ದೋಸೆ ಸವಿತಾಯಿದ್ವಿ. ಕಾಫಿ ಬಂತು. ಕಾಫಿ ಸೂಪರಾಗಿತ್ತು. ಕಾಫಿಗೆ ಔಟ್ ಆಫ್ 10 ಕೊಡ್ಬೋದು. ರಿಯಲಿ ಸೂಪರಾಗಿ. ಈ ರೆಸ್ಟೋರೆಂಟ್ಗೆ ಕಾಫಿಗೆ ಅವಾರ್ಡ್ ಸಿಕ್ಕಿದೆ ಅಂತ ಕೂಡ ನಮಗೂ ಗೊತ್ತಾಯಿತು. ಕಾಫಿ ಅಂತೂ ಸೂಪರಾಗಿದೆ. ನೀವು ಕೂಡ ವಿಸಿಟ್ ಮಾಡ್ಬೋದು ಈ ರೆಸ್ಟೋರೆಂಟ್ಗೆ. ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ಕೊತ ಸೈನಿಂಗ್ ಆಫ್ ಯುವರ್ ಟಿ ಜೆ. ಜೈ ಹಿಂದ್, ಜೈ ಕರ್ನಾಟಕ.